ನಮಸ್ಕಾರ ಆಚಾರ್ಯ. ನಾರಾಯಣಂ ನಿಖಿಲಪೂರ್ಣಗುಣೈಕದೇಹಂ ನಿರ್ದೋಷಮಾಪ್ಯತಮಪ್ಯಖಿಲೈಸುವಾಕ್ಯೈಃ ಅಸ್ಯೋದ್ಭವಾದಿದಮಶೇಷವಿಶೇಷತೋऽಪಿ ವಂದ್ಯಂ ಸದಾ ಪ್ರಿಯತಂ ನಮಸನ್ನಮಾಮಿ. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಳಂ ಭಜೇ ತಾಪತ್ರಯಾಪಹಂ. ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾಃ ವಿಷ್ಣುಹೃದಯಾಃ ತಾನ್ ನಮಸ್ಯೆ ಗುರುನ್ ನಮ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾ ರತಂ ಮುನಿಂ ವಿಶ್ವೇಶಂ ಇಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ನೋಡಿ, 8ನೇ ಅಧ್ಯಾಯದ 3ನೇ ಶ್ಲೋಕ. ಅಕ್ಷರಂ ಬ್ರಹ್ಮ ಪರಮಂ ಸ್ವಭಾವೋಧ್ಯಾತ್ಮಮುಚ್ಯತೆ. ಭೂತಭಾವೋದ್ಭವಕರೋ ವಿಸರ್ಗಃ ಕರ್ಮ ಸಂಹಿತಃ. ಇಲ್ಲಿ ಅವನು ಪ್ರಶ್ನೆ ಕೇಳಿದ್ದ, ಬ್ರಹ್ಮ ಅಂದ್ರೆ ಯಾರು, ಅಧ್ಯಾತ್ಮ ಅಂದ್ರೆ ಏನು ಅಂತ ಎಲ್ಲ ಈ ರೀತಿಯಾದ ಪ್ರಶ್ನೆ. ಕರ್ಮ ಅಂದ್ರೆ ಏನು ಅಂತ ಪ್ರಶ್ನೆಯನ್ನೆಲ್ಲ ಕೇಳಿದ್ದ. ಈಗ ಕೃಷ್ಣ ಪರಮಾತ್ಮ ಉತ್ತರ ಕೊಡ್ತಾ ಇದ್ದಾನೆ. ಅಕ್ಷರಂ ಬ್ರಹ್ಮ ಪರಮಂ. ಬ್ರಹ್ಮ ಅಂದ್ರೆ ಯಾರು ಗೊತ್ತಾ? ಅಕ್ಷರ ಶಬ್ದ ವಾಚ್ಯನಾದ ಆ ಒಂದು ವಸ್ತುವೇ ಬ್ರಹ್ಮ. ಇಲ್ಲಿ ಕೃಷ್ಣ ನಾರಾಯಣ ಓಕೆ ಸಾರಿ. ಕೃಷ್ಣ ಪರಮಾತ್ಮ ಇಲ್ಲಿ ಹೇಳ್ತಾ ಇದ್ದಾನೆ, ಅಕ್ಷರ ಶಬ್ದ ವಾಚ್ಯವಾದ ವಸ್ತುವೇನೇ ಬ್ರಹ್ಮ. ಸರ್ವೋತ್ತಮನಾದ ಅಕ್ಷರ ಶಬ್ದ ವಾಚ್ಯನಾದ. ಇಲ್ಲಿ ಅಕ್ಷರ ಅಂದ್ರೆ ನಾಶರಹಿತನಾದವನು ಅಂತ ಅರ್ಥ. ಸರ್ವೋತ್ತಮನಾದ ನಾಶರಹಿತನಾದ ಒಂದು ವಸ್ತುವೇನೇ ಬ್ರಹ್ಮ. ಕಿಂ ತದ್ ಬ್ರಹ್ಮ ಕಿಮಧ್ಯಾತ್ಮಂ ಕಿಂ ಕರ್ಮ ಪುರುಷೋತ್ತಮ ಅಂತ ಹಿಂದಿನ ಮೊದಲೇ 2 ಶ್ಲೋಕದಲ್ಲಿ ಕೇಳಿದ್ದ. ಇಲ್ಲಿ ಬ್ರಹ್ಮ ಅಂದ್ರೆ ಏನು ಅಂತ ಹೇಳ್ತಾ ಇದ್ದಾನೆ. ಸರ್ವೋತ್ತಮನಾದ ಅಕ್ಷರಶಬ್ದ ವಾಚ್ಯನಾದ ವಸ್ತುವೇನೇ ಬ್ರಹ್ಮ ಅಂತ ಕರೆಸಿಕೊಳ್ಳುತ್ತೆ. ಅಧ್ಯಾತ್ಮ ಅಂದ್ರೆ ಏನು ಅಂತಂದ್ರೆ, ಈ ಅಧ್ಯಾತ್ಮ ಶಬ್ದಕ್ಕೆ 2 ಅರ್ಥವನ್ನು ಮಾಡಬಹುದು. ಒಂದು ಸ್ವಾಭಾವಿಕವಾಗಿ ಇರುವಂಥದ್ದು. ಎಲ್ಲ ಜೀವಿಗಳಿಗೂ ಒಂದು ದೇಹ ಅಂತ ಇರ್ತದೆ. ದೇಹ, ಇಂದ್ರಿಯ, ಅಂತಃಕರಣ. ದೇಹ, ಇಂದ್ರಿಯ, ಅಂತಃಕರಣ ಇವುಗಳೇ ಅಧ್ಯಾತ್ಮ ಅಂತ ಅನಿಸಿಕೊಳ್ಳುತ್ತೆ. ನೋಡಿ, ನಿಜವಾಗ್ಲೂ ಅಧ್ಯಾತ್ಮ ಅಂತಂದ್ರೆ ಇದು ನಮ್ಮ ದೇಹದ ಬಗ್ಗೆ ಚಿಂತನೆ, ಸರಿಯಾದ ಅರಿವು, ನಮ್ಮ ಇಂದ್ರಿಯಗಳ ಬಗ್ಗೆ ಚಿಂತನೆ, ನಮ್ಮ ಅಂತಃಕರಣದ ಬಗ್ಗೆ ಚಿಂತನೆ ಮಾಡುವಂಥದ್ದೇ ಅಧ್ಯಾತ್ಮ ಚಿಂತನೆ ಅಂತ ಅರ್ಥ.
ತದನಂತರ ಅಧ್ಯಾತ್ಮವನ್ನ ಸರಿಯಾಗಿ ಇವುಗಳ ಬಗ್ಗೆ ಸರಿಯಾಗಿ ತಿಳಿದುಕೊಂಡ ನಂತರ ಪರಮಾತ್ಮನ ಬಗ್ಗೆ ಚಿಂತನೆ. ಅದನ್ನೇ ಹೇಳ್ತಾರೆ ಅಧ್ಯಾತ್ಮ ಅಂತಂದ್ರೆ ಜೀವಾತ್ಮ, ಜೀವ ಅಂತಲೂ ಅರ್ಥ ಇದೆ ಅಂತ. ಆತ್ಮಾಧಿಕಾರ ಎನ್ನುವಂತಹ ಗ್ರಂಥದಲ್ಲಿ ಪ್ರತಿಪಾದ್ಯನಾದವನು ಸದಾಕಾಲ ಏಕಪ್ರಕಾರನಾಗಿರುವಂತವನು ಜೀವನೇ, ಬೇರೆ ಯಾರೂ ಅಲ್ಲ. ಇದು ಎರಡು ರೀತಿಯ ಅರ್ಥ ಅಧ್ಯಾತ್ಮಕ್ಕೆ. ಒಂದು ದೇಹ, ಇಂದ್ರಿಯ, ಅಂತಃಕರಣ, ಈ ಮೂರುಗಳನ್ನು ಸೇರಿಸಿದ ಈ ಮೂರು ಪದಾರ್ಥಗಳೇ ಅಧ್ಯಾತ್ಮ ಅಂತ ಕರೆಸಿಕೊಳ್ಳಲ್ಪಡ್ತಾವೆ. ಅಷ್ಟೇ ಅಲ್ಲ, ಅಧ್ಯಾತ್ಮ ಅಂದರೆ ಜೀವನು ಅಂತ ಅರ್ಥ ಇದೆ. ಯಾಕೆ ಅಂತಂದ್ರೆ ಏಕಪ್ರಕಾರನಾಗಿ ಇರುವಂಥವನು. ಆತ್ಮಾಧಿಕಾರ ಎನ್ನುವಂತಹ ಗ್ರಂಥದಲ್ಲಿ ಅಧ್ಯಾತ್ಮ ಶಬ್ದಕ್ಕೆ ಆ ಒಂದು ಶಬ್ದದಿಂದ ಪ್ರತಿಪಾದ್ಯನಾದವನು ಜೀವ ಅಂತ ಅರ್ಥ. ಆದ್ದರಿಂದ ಜೀವ ಅಂತಲೂ ಅರ್ಥ ಇದೆ. ಹಾಗಾದ್ರೆ ಕ್ರಿಯೆ ಏನು? ಕಿಂ ತದ್ ಬ್ರಹ್ಮ ಕಿಮಧ್ಯಾತ್ಮಂ ಕಿಂ ಕರ್ಮ ಪುರುಷೋತ್ತಮ. ಮೂರನೇ ಪ್ರಶ್ನೆ, ಕರ್ಮ ಅಂದ್ರೆ ಏನು ಅಂತ ಕೇಳಿದ್ದ ಅರ್ಜುನ. ಈಗ ಹೇಳ್ತಾ ಇದ್ದಾನೆ, ಕರ್ಮ ಅಂತಂದ್ರೆ ನೋಡಿ, ಪರಮಾತ್ಮನು ಜೀವರ ಮತ್ತು ಜಡವಸ್ತುಗಳ ಉತ್ಪತ್ತಿ ಮಾಡಲಿಕ್ಕೆ ಅವನೊಂದು ಏನೋ ಒಂದು ಕ್ರಿಯೆಯನ್ನ ಮಾಡ್ತಾನಲ್ಲ, ವಿಶಿಷ್ಟವಾದ ಕ್ರಿಯೆ. ಜಡವಸ್ತುಗಳು ಪಾಂಚಭೌತಿಕವಾದದ್ದು, ಜೀವರೂ ಕೂಡ ಪಾಂಚಭೌತಿಕವಾದದ್ದು. ಆದರೆ ಜೀವರಲ್ಲಿ ಕ್ರಿಯೆ ಉಂಟು, ಅಂದ್ರೆ ಅವರಲ್ಲಿ ಚಲನವಲನೆ ಉಂಟು. ಆದರೆ ಈ ಒಂದು ಜಡವಸ್ತುಗಳಿಗೆ ಕ್ರಿಯೆ ಇಲ್ಲ. ಎಲ್ಲವೂ ಆ ಒಂದೇ ಒಂದು ಪ್ರಕೃತಿಯಿಂದಲೇನೆ ಸೃಷ್ಟವಾದಿದ್ದು. ಆದರೆ ಇದರಲ್ಲಿ ಕ್ರಿಯೆ ಇದೆ, ಜಡವಸ್ತು ಕ್ರಿಯೆ ಇಲ್ಲ. ಆದ್ದರಿಂದ ಇಂತಹ ಭಗವಂತನ ವಿಶಿಷ್ಟವಾದ ಸೃಜನ ಕ್ರಿಯೆ, ಸೃಷ್ಟಿ ಮಾಡುವಂತಹ ಕ್ರಿಯೆಯನ್ನೇ ಕರ್ಮ ಅಂತ ಕರೀತಾರೆ. ಹಾಗಾದ್ರೆ ಮೊದಲನೇ ಪ್ರಶ್ನೆ ಏನು ಹೇಳಿ ನೋಡೋಣ. ಮೊದಲನೇ ಪ್ರಶ್ನೆ ಏನಿತ್ತು ಅರ್ಜುನಂದು? ಬ್ರಹ್ಮ ಅಂದ್ರೆ ಯಾರು? ಬ್ರಹ್ಮ ಅಂದ್ರೆ ಯಾರು ಅಂತ ಹೇಳಿದ. ಅಕ್ಷರ ಶಬ್ದ ವಾಚ್ಯನಾದವನು, ಸರ್ವೋತ್ತಮನಾದವನು, ಅವನೇ ಬ್ರಹ್ಮ. ಒಂದು ಪ್ರಶ್ನೆ ಮುಗಿತು. ಅಧ್ಯಾತ್ಮ ಅಂದ್ರೆ ಏನು? ಅದು ಎರಡನೇ ಪ್ರಶ್ನೆ. ದೇಹ, ಇಂದ್ರಿಯ, ಅಂತಃಕರಣ, ಈ ಮೂರುಗಳನ್ನೇ ಅಧ್ಯಾತ್ಮ ಅಂತ ಕರೀತಾರೆ. ಅಥವಾ ಆತ್ಮಾಧಿಕಾರ ಅನ್ನುವಂತಹ ಒಂದು ಗ್ರಂಥದಲ್ಲಿ ಅಧ್ಯಾತ್ಮ ಅಂದ್ರೆ ಜೀವ ಅಂತಲೂ ಅರ್ಥವನ್ನು ಹೇಳಿದ್ದಾರೆ. ಹಾಗಾದ್ರೆ ಎರಡು, ದೇಹ, ಇಂದ್ರಿಯ, ಅಂತಃಕರಣ, ಇನ್ನೊಂದು ಜೀವ ಅಂತ ಅಧ್ಯಾತ್ಮ ಶಬ್ದಕ್ಕೆ ಅರ್ಥ. ಇಲ್ಲಿ ಇನ್ನೊಂದು ಕರ್ಮ ಅಂದ್ರೆ ಏನು? ಜೀವರನ್ನ ಸೃಷ್ಟಿ ಮಾಡುವಂತಹ ಪರಮಾತ್ಮನ ಒಂದು ವಿಶಿಷ್ಟವಾದ ಕ್ರಿಯೆ, ಜಡವಸ್ತುಗಳನ್ನ ಸೃಷ್ಟಿ ಮಾಡುವಂತಹ ಪರಮಾತ್ಮನ ಒಂದು ವಿಶಿಷ್ಟವಾದ ಕ್ರಿಯೆಯನ್ನೇ ಕರ್ಮ ಅಂತ ಕರೀತಾರೆ. ಆದ್ದರಿಂದ ಹಾಗಾದ್ರೆ ಬ್ರಹ್ಮ ಅಂದ್ರೆ ಅಕ್ಷರ ಶಬ್ದ ವಾಚ್ಯನಾದವನು, ಅಧ್ಯಾತ್ಮ ಅಂದ್ರೆ ದೇಹ, ಇಂದ್ರಿಯ, ಅಂತಃಕರಣ ಅಥವಾ ಜೀವ, ಕರ್ಮ ಅಂದ್ರೆ ಸೃಷ್ಟಿಯ ಕ್ರಿಯೆಯನ್ನೇ, ಪರಮಾತ್ಮನ ಸೃಷ್ಟಿಯ ಕ್ರಿಯೆಯನ್ನೇ ಕರ್ಮ ಅಂತ ಕರೀತಾರೆ ಅಂತ ಇದರಲ್ಲಿ ಹೇಳ್ತಾ ಇದ್ದಾರೆ. ಅರ್ಥ ಬರ್ಕೊಳ್ಳಿ. ಪರಮಂ ಸರ್ವೋತ್ತಮನಾದ ಪರಮಂ ಸರ್ವೋತ್ತಮನಾದ ಅಕ್ಷರಂ ಅಕ್ಷರ ಶಬ್ದ ವಾಚ್ಯನಾದ ಅಕ್ಷರಂ ಅಕ್ಷರ ಶಬ್ದ ವಾಚ್ಯವಾದ ವಸ್ತುವೇ ಬ್ರಹ್ಮವೆನಿಸುವುದು. ಆಚಾರ್ಯ ಇನ್ನೊಮ್ಮೆ ಹೇಳಿ ಆಚಾರ್ಯ ಪ್ಲೀಸ್. ಅಕ್ಷರ ಶಬ್ದ ವಾಚ್ಯ ಅಕ್ಷರಂ ಅಕ್ಷರ ಶಬ್ದ ವಾಚ್ಯವಾದ ವಸ್ತುವೇ ಅಕ್ಷರ ಶಬ್ದ ವಾಚ್ಯವಾದ ವಸ್ತುವೇ ಬ್ರಹ್ಮವೆನಿಸುವುದು. ಬ್ರಹ್ಮನೆನಿಸುವುದು. ಸ್ವಭಾವಃ ದೇಹ, ಇಂದ್ರಿಯ, ಅಂತಃಕರಣಗಳ ಪದಾರ್ಥಗಳೇ
ದೇಹ ಇಂದ್ರಿಯ ಅಂತಃಕರಣ ಈ ಪದಾರ್ಥಗಳೇ ನಾರಾಯಣ ಅಧ್ಯಾತ್ಮ ಅಧ್ಯಾತ್ಮ ಮುಚ್ಯತೆ ಅಂತ ಬರ್ಕೊಳ್ಳಿ. ಅಧ್ಯಾತ್ಮ ಮುಚ್ಯತೆ, ಅಧ್ಯಾತ್ಮವೆನಿಸುವು. ಅಧ್ಯಾತ್ಮ ಮುಚ್ಯತೆ, ಅಧ್ಯಾತ್ಮವೆನಿಸುವವು. ಅಲ್ಲಿ ಕ್ಷಮಿಸಿ, ಸ್ವಭಾವ ಅಂದಲ್ಲಿ ಇಂದ್ರಿಯ ದೇಹ ಇಂದ್ರಿಯ ಅಂತಃಕರಣ ಅಂತ ಬರ್ಕೊಂಡ್ರಲ್ಲ, ಅಲ್ಲೇನೆ ಬ್ರಾಕೆಟ್ ಹಾಕಿ ಜೀವ ಅಂತಲೂ ಬರ್ಕೊಳ್ಳಿ. ಜೀವ ಅಂತಲೂ ಬರ್ಕೊಳ್ಳಿ. ಅಧ್ಯಾತ್ಮ ಮುಚ್ಯತೆ, ಅಧ್ಯಾತ್ಮವೆನಿಸುವವು. ಭೂತ ಭಾವೋದ್ಭವಕರ, ಉತ್ಪತ್ತಿ ಸ್ಥಿತಿ ಲಯಗಳ ಉತ್ಪತ್ತಿ ಸ್ಥಿತಿ ಲಯಗಳಿಗೆ ಕಾರಣವಾದ ಉತ್ಪತ್ತಿ ಸ್ಥಿತಿ ಲಯಗಳಿಗೆ ಕಾರಣವಾದ ವಿಸರ್ಗ ಭಗವಂತನ ವಿಶಿಷ್ಟವಾದ ಸೃಷ್ಟಿಕ್ರಿಯೆಯು ಭಗವಂತನ ವಿಶಿಷ್ಟವಾದ ಸೃಷ್ಟಿಕ್ರಿಯೆಯು ಕರ್ಮ ಸಂಹಿತಃ ಕರ್ಮವೆಂದೆನಿಸುವುದು. ಕರ್ಮ ಸಂಹಿತಃ ಕರ್ಮವೆಂದೆನಿಸುವುದು. ಪ್ರಶ್ನೆ ಇದ್ರೆ ಕೇಳಿ. ಸಮರೈಸ್ ಮಾಡಬೇಕಾದ್ರೆ ಒಟ್ನಲ್ಲಿ ಅಧ್ಯಾತ್ಮ ಅಂದ್ರೆ ಬರೀ ಜಡ ಅಲ್ಲ, ಜಡ ಮತ್ತು ಜೀವ ಅಂದ್ರೆ ನಾವು ನೀವು ಎಲ್ಲಾರು ನಾವು ಜಡಕ್ಕಿಂತ ಸ್ವಲ್ಪ ಮೇಲೆ ಅಂತ ಅನ್ಕೋಬಹುದಲ್ಲ. ಅವಶ್ಯ ಅವಶ್ಯ, ಮಾತೇ ಇಲ್ಲ. ಮುಂದೆ ಹೋಗೋಣ. ಅಧಿಭೂತಂ ಕ್ಷರೋ ಭಾವಃ ಪುರುಷಶ್ಚಾಧಿದೈವತಂ ಅಧಿಯಜ್ಞೋಹಮೇವಾತ್ರ ದೇಹೇ ದೇಹಭೃತಾಂಬರ. ನೋಡಿ, ಅರ್ಜುನನಿಗೆ ಸಂಬೋಧನೆ ಮಾಡ್ತಾ ಇದ್ದಾನೆ. ಹೇ ದೇಹಭೃತಾಂಬರ, ಸಂಬೋಧನೆ. ಹೇ ದೇಹಧಾರಿಗಳಾದ ಜೀವರಲ್ಲಿ ಶ್ರೇಷ್ಠನಾದ ಅರ್ಜುನನೇ ಅಂತ ಈ ರೀತಿ ಸಂಬೋಧನೆ ಮಾಡ್ತಾ ಹೇಳ್ತಾ ಇದ್ದಾನೆ. ನೋಡಪ್ಪ, ಬ್ರಹ್ಮ ಏನು ಗೊತ್ತಾಯ್ತು, ಅಧ್ಯಾತ್ಮ ಗೊತ್ತಾಯ್ತು, ಕರ್ಮ ಗೊತ್ತಾಯ್ತು. ಈಗ ಅಧಿಭೂತ, ಅಧಿದೈವ, ಅಧಿಯಜ್ಞ, ಈ ಮೂರುಗಳು ಗೊತ್ತಾಗಬೇಕಲ್ಲ. ಈಗ ಅದನ್ನ ಇಲ್ಲಿ ಹೇಳ್ತಾ ಇದ್ದಾನೆ. ಅಧಿಭೂತ ಅಂದ್ರೆ ಏನು? ಯಾವುದ್ಯಾವುದು ವಿನಾಶವನ್ನು ಹೊಂದುತ್ತಾವೋ, ಅಂದ್ರೆ ವಿನಾಶವನ್ನು ಹೊಂದುತ್ತಾವೆ ಅಂದ್ರೆ ಹುಟ್ಟಿರ್ಬೇಕು, ಹುಟ್ಟಿದ್ರೆ ಮಾತ್ರ ವಿನಾಶ ಹೊಂದಲಿಕ್ಕೆ ಸಾಧ್ಯ.
ಯಾವ್ದ್ಯಾವುದು ವಿನಾಶವನ್ನೂ ಜನ್ಯವನ್ನೂ ಅರ್ಥಾತ್ ಹುಟ್ಟನ್ನು ಯಾವುದು ಹೊಂದುತ್ತಾವೋ ಆ ಎಲ್ಲ ವಸ್ತುಗಳು ದೇಹ ಉಳ್ಳಂತಹ ಜೀವರಿಗೆ ಯಾವುದು ಉಪಕಾರಕವಾಗಿ ಇರ್ತದೋ, ಮತ್ತೊಂದು ಯೂಸ್ಫುಲ್ ಆಗಿರ್ತದೋ ಮತ್ತೊಬ್ಬರಿಗೆ, ಅದನ್ನ ಅಧಿಭೂತ ಅಂತ ಕರೆಸಿಕೊಳ್ಳಲ್ಪಡುತ್ತದೆ. ನೋಡಿ, ಮತ್ತೊಬ್ಬರಿಗೆ ಉಪಕಾರವಾಗ್ತಾ ಇರಬೇಕು, ಅದು ಹುಟ್ಟಿರಬೇಕು, ನಾಶವನ್ನು ಹೊಂದಿರಬೇಕು. ಅಂತಹ ವಸ್ತುಗಳನ್ನ ಅಧಿಭೂತ ಅಂತ ಕರೆಯಲ್ಪಡ್ತೇವೆ. ಅಧಿದೈವತ ಅಂದ್ರೆ ಏನು ಅಂತಂದ್ರೆ, ಈ ಶೇಷದೇವರು, ಅದೇ ರೀತಿಯಾಗಿ ಚತುರ್ಮುಖ ಬ್ರಹ್ಮ, ಇವರಿಬ್ಬರಿಗೂ ಸರ್ವದೇವತೆಗಳಿಗೆ ಸ್ವಾಮಿಗಳು ಅವರು. ಎಲ್ಲ ದೇವತಾ ಗಣಗಳು ಏನೇನಿದೆಯೋ, ಇಂದ್ರಾದಿ ದೇವತೆಗಳು ಅಂತ ಏನೇನು ಇವೆಯೋ ಆಯಾ ಗಣಗಳು, ಎಲ್ಲ ದೇವತೆಗಳಿಗೂ ಅವರು ಒಡೆಯರಾಗಿದ್ದಾರೆ. ಚತುರ್ಮುಖನಿಗೆ ಶೇಷ ಒಡೆಯನಲ್ಲ, ಚತುರ್ಮುಖ ಬೇರೆ. ಚತುರ್ಮುಖ ಅಂತಂದ್ರೆ ಬರೀ ಚತುರ್ಮುಖ ಅಂತ ಇಟ್ಕೊಳ್ಬಾರ್ದು, ಅಲ್ಲಿ ವಾಯುದೇವರನ್ನು ಇಟ್ಕೊಳ್ಬೇಕು. ಶೇಷ ಬರೀ ಶೇಷ ಅಂತಲ್ಲ, ಗರುಡ ಶೇಷ ರುದ್ರರು, ಈ 3 ಜನರನ್ನು ಇಟ್ಕೊಳ್ಬೇಕು. ಸರಿನಾ? ಅವರು ಒಂದೇ ತಾರತಮ್ಯದಲ್ಲಿ ಬರುವಂಥವರು. ಆದ್ದರಿಂದ ದೇವತಾ ಪ್ರಕರಣದಲ್ಲಿ ಯಾರು ಮುಖ್ಯರೆಂದು ಪ್ರತಿಪಾದಿತರಾಗಿದ್ದಾರೋ ಬ್ರಹ್ಮ ಲಕ್ಷ್ಮಿಯನ್ನು ಹೊರತುಪಡಿಸಿ, ಸರಿನಾ? ಬ್ರಹ್ಮ ಅಂದ್ರೆ ನಾರಾಯಣ, ಮತ್ತೆ ಲಕ್ಷ್ಮಿ ಅವನ ಹೆಂಡತಿ, ಅವಳನ್ನು ಹೊರತುಪಡಿಸಿ ಚತುರ್ಮುಖ ಬ್ರಹ್ಮ ಮತ್ತೆ ವಾಯು ಮತ್ತೆ ಗರುಡಶೇಷ ರುದ್ರರು, ಇವರೆಲ್ಲರೂ ಕೂಡ ದೇವತೆಗಳಿಗೆ ಮುಖ್ಯರು. ಅಂದ್ರೆ ಬುದ್ಧಿ ಅಭಿಮಾನಿಯಾದವರು ಚತುರ್ಮುಖ ಮತ್ತು ವಾಯುದೇವರು, ಮನೋಭಿಮಾನಿಯಾದವರು ಗರುಡಶೇಷ ರುದ್ರರು. ಆದ್ದರಿಂದಾಗಿ ಇವರು ಅಧಿಭೂತ ಅಂತ ಕರೆಸಿಕೊಳ್ಳಲ್ಪಡ್ತಾರೆ. ಇಲ್ಲಿ ಮತ್ತೆ ಅಧಿಯಜ್ಞ ಅಂದ್ರೆ ಏನು? ಅಧಿಯಜ್ಞ ಬೇರೆ ಯಾರು ಅಲ್ಲ, ಅರ್ಜುನ ನಾನೇ. ಈ ದೇಹಧಾರಿಗಳಾದ ಜೀವರಲ್ಲಿ ಅವರ ದೇಹದಲ್ಲಿ ಇದ್ದು ಯಜ್ಞವನ್ನ ಮಾಡು ಅಂತ ಹೇಳಿ ಪ್ರಚೋದನೆ ಮಾಡಲಿಕ್ಕೆ, ಅವನಿಗೆ ಯಜ್ಞವನ್ನ ಅವನಲ್ಲೇ ನಾನು ನಿಂತು ಮಾಡಿಸಿ ಯಜ್ಞದ ಫಲವನ್ನ ಅವನಿಗೆ ಕೊಡಿಸಿ ಆ ಫಲದ ಭೋಕ್ತೃವೂ ನಾನೇ ಆಗಿದ್ದೇನೆ. ಅದರಿಂದಾಗಿ ಅಧಿಯಜ್ಞ ಅಂತ ನಾನು ಕರೆಸಿಕೊಳ್ಳಲ್ಪಡುತ್ತೇನೆ. ನೋಡಿ, ನೀವು ಕೇಳಿರ್ಬೋದು, ಅಧಿಷ್ಠಾನ ಅಂತ ಕೇಳಿರ್ತೀರಿ, ಈ ಒಂದು ಶಬ್ದವನ್ನು ಕೇಳಿರ್ತೀರಿ. ಈಗ ಅಧಿಕರಣ ಅಂತ ಕೇಳಿರ್ತೀರಿ, ಅಧಿಷ್ಠಾನ ಅಂತ ಕೇಳಿರ್ತೀರಿ. ಈಗ ನೀವು ಯಾವುದೋ ಒಂದು ಚೇರ್ ಮೇಲೋ ಅಥವಾ ಮಂಚದ ಮೇಲೋ ಅಥವಾ ನೆಲದ ಮೇಲೋ ಕುಳಿತಿದ್ದೀರಿ. ನಿಮಗೆ ಅಧಿಷ್ಠಾನ ಆ ಚೇರು, ಮಂಚ, ನೆಲ. ಯಾಕೆ? ನೀವು ಅದನ್ನು ಆಶ್ರಯಿಸಿಕೊಂಡು ಇದ್ದೀರಿ. ಅದೇ ರೀತಿ ಇಲ್ಲಿ ಅಧಿಭೂತ ಅಂತಂದ್ರೆ ಕೆಲವೊಂದು ವಸ್ತುಗಳು ಅಂತ ಏನ್ ಹೇಳ್ತೀವಿ ನೋಡಿ, ವಿಚಾರ ಮಾಡಿ. ವಿನಾಶವನ್ನೂ ಹುಟ್ಟನ್ನೂ ಹೊಂದಿರುವಂತಹ ಆ ವಸ್ತುಗಳು ಜೀವರಿಗೆ ಯಾವುದು ಉಪಕಾರವಾಗಿ ಇರುತ್ತಾವೋ ಅದು ಅಧಿಭೂತ. ಮತ್ತೊಂದನ್ನ ಆಶ್ರಯಿಸಿಕೊಂಡು ಇರುವುದಕ್ಕೆ ಅಧಿ ಅಂತ ಕರಿತೇವೆ. ಸರಿನಾ? ಆದ್ದರಿಂದ ಮತ್ತೊಬ್ಬರಿಗೆ ಉಪಕಾರವಾಗಿ ಇರುವಂತಹ ವಸ್ತು, ಸೆಕೆ ಆಯಿತು, ಹಾಕ್ತೀರಿ ಫ್ಯಾನನ್ನ, ಅದು ನಮಗೆ ಅಧಿಭೂತ. ಅದೊಂದು ವಸ್ತುವೇನೆ, ಹುಟ್ಟಿದೆ, ಯಾವುದೋ ಒಂದು ಕಾರ್ಖಾನೆಯಲ್ಲಿ ತಯಾರಾಗಿದೆ. ಇಂದಲ್ಲೋ ನಾಳೆ ಅದು ತುಕ್ಕು ಹಿಡಿದು ಮುರಿದು ಮತ್ತೆ ಅದೇ ರೂಪಕ್ಕೆ ಬರುತ್ತೆ, ಅಥವಾ ಕೆಟ್ಟು ಹೋಗುತ್ತೆ. ಒಳಗಡೆ ಇರುವಂತಹ ಮಿಷನ್ನು ನಾಶವಾಯಿತು. ಈ ರೀತಿ ಅದು ಅಧಿಭೂತ. ಮತ್ತೆ ಅಧಿದೈವರು ಅಂತಂದ್ರೆ ಎಲ್ಲಾ ದೇವತೆಗಳು ಯಾರನ್ನ ಆಶ್ರಯಿಸಿಕೊಂಡು ಇದ್ದಾರೋ ಅದು
ಅಂಥವರು ಅಧಿದೈವರು. ಪರಮಾತ್ಮ ಸುಪ್ರೀಂ, ಲಕ್ಷ್ಮೀ ಸುಪ್ರೀಂ, ಅವರಿಬ್ಬರನ್ನು ಹೊರತುಪಡಿಸಿ ಹೇಳ್ತಾ ಇದ್ದೇನೆ. ಆಯ್ತಾ? ಬ್ರಹ್ಮನ ಸ್ಥಾನದಲ್ಲಿ ವಾಯುದೇವರು ಬರ್ತಾರೆ, ಬ್ರಹ್ಮವಾಯುಗಳು. ಅದೇ ರೀತಿ ಗರುಡಶೇಷ ರುದ್ರರು. ಈ ಬುದ್ಧಿಭಿಮಾನಿ ಬ್ರಹ್ಮವಾಯುಗಳನ್ನ, ಮನೋಭಿಮಾನಿ ಗರುಡಶೇಷ ರುದ್ರರನ್ನ ಆಶ್ರಯಿಸಿಕೊಂಡು ಎಲ್ಲಾ ದೇವತೆಗಳ ಗಣ ಇದೆ. ಆದ್ದರಿಂದಾಗಿ ಎಲ್ಲ ದೇವತೆ ಗಣಗಳಿಗೂ ಇವರು ಮುಖ್ಯ ಆಶ್ರಯರು. ಆದ್ದರಿಂದಾಗಿ ಇವರು ಅಧಿದೈವರು, ಅಧಿದೈವತರು. ಮತ್ತೆ ಅಧಿಯಜ್ಞ ಅಂತಂದ್ರೆ ಯಾರ್ಯಾರು ಜೀವರು ಅಂತಿದ್ದಾರೋ ಆ ಎಲ್ಲ ಜೀವರ ದೇಹದಲ್ಲಿ, ಮನುಷ್ಯ ಜೀವರ ದೇಹದಲ್ಲಿ ನಾನು ಯಜ್ಞವನ್ನ ಮಾಡಲಿಕ್ಕೆ ಪ್ರೇರಕನೂ ಹೌದು, ಆ ಯಜ್ಞ ಫಲದ ಭೋಕ್ತೃವೂ ನಾನೇ ಆಗಿದ್ದೇನೆ. ನಾವೆಲ್ಲ ಯಜ್ಞ ಮಾಡೋದು ಪರಮಾತ್ಮನ ಒಂದು ಅನುಗ್ರಹದಿಂದ. ಆ ಯಜ್ಞದ ಫಲವನ್ನ ಭುಂಜಿಸುವನು ಪರಮಾತ್ಮನೇನೆ ಸೂಕ್ಷ್ಮದಿಂದಾಗಿ. ಆದ್ದರಿಂದಾಗಿ ನಾನೇ ಅಧಿಯಜ್ಞ ಅಂತ ಎನಿಸಿದ್ದೇನೆ ಅಂತ ಕೃಷ್ಣ ಪರಮಾತ್ಮ ಹೇಳ್ತಾ ಇದ್ದಾನೆ. ಪ್ರಶ್ನೆ ಇದ್ರೆ ಕೇಳಿ, ಅರ್ಥವನ್ನ ಹೇಳ್ತೇನೆ. ಸರಿ, ಮುಂದೆ ಹೋಗೋಣ. ದೇಹಭೃತಾಂವರ ಎಲೈ ದೇಹಧಾರಿಗಳಾದ ಜೀವರಲ್ಲಿ ಶ್ರೇಷ್ಠನಾದ ಅರ್ಜುನನೇ, ದೇಹಭೃತಾಂವರ ಎಲೈ ದೇಹಧಾರಿಗಳಲ್ಲಿ ಶ್ರೇಷ್ಠನಾದ ಅರ್ಜುನನೇ, ಕ್ಷರಃ ನಾಶವನ್ನು ಹೊಂದುವ, ಭಾವಃ ಉತ್ಪತ್ತಿಯನ್ನೂ ಹೊಂದುವ, ಅಧಿಭೂತಂ ಉತ್ಪತ್ತಿಯನ್ನು ಹೊಂದುವ ವಸ್ತುಗಳು ಅಂತ ಬರ್ಕೊಳ್ಳಿ. ಉತ್ಪತ್ತಿಯನ್ನು ಹೊಂದುವ ವಸ್ತುಗಳು. ಅಧಿಭೂತಂ ಜೀವರಿಗೆ ಉಪಕಾರವಾಗಿದ್ದು ಅಧಿಭೂತವೆನಿಸುವುದು. ಅಧಿಭೂತಂ ಜೀವರಿಗೆ ಉಪಕಾರಕವಾಗಿದ್ದು ಅಧಿಭೂತವೆನಿಸುವುದು. ಪುರುಷಶ್ಚ ಎಲ್ಲಾ ದೇವತೆಗಳಿಗೂ, ಎಲ್ಲಾ ದೇವತೆಗಳ ಗಣಗಳಿಗೂ ಅಧಿದೈವತಂ ಚತುರ್ಮುಖ ಬ್ರಹ್ಮ ವಾಯು
ಮತ್ತು ಚತುರ್ಮುಖ ಬ್ರಹ್ಮದೇವರು, ವಾಯುದೇವರು ಮತ್ತು ಗರುಡಶೇಷ ರುದ್ರರು ಅಧಿದೈವತವೆನಿಸುವರು. ದೇಹದಲ್ಲಿ, ಜೀವರ ದೇಹದಲ್ಲಿ ಅಹಮೇವ ಅತ್ರ, ನಾನೇ ದೇಹದಲ್ಲಿ ಇದ್ದುಕೊಂಡು ಯಜ್ಞಗಳಿಗೆ ಪ್ರೇರಕನೂ ಯಜ್ಞಫಲ ಭೋಕ್ತೃವೂ ಆದ್ದರಿಂದ ಅಹಮೇವ, ನಾನೇ ಅಧಿಯಜ್ಞನೆನಿಸುವನು. ಅಧಿಯಜ್ಞನೆನಿಸುವೆನು. ಪ್ರಶ್ನೆ ಇದ್ರೆ ಕೇಳಿ. ಸ್ವಲ್ಪ ಕನ್ಫ್ಯೂಸಿಂಗ್ ಇದೆ, ಇನ್ನೊಂದ್ಸರಿ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಗೊತ್ತಿಲ್ಲದೆ ಇದ್ರೆ ಕೇಳಿ. ನೀವು ಸರಿ ಹೇಳಿದ್ರಿ, ಸ್ವಲ್ಪ ಕನ್ಫ್ಯೂಸಿಂಗ್ ಇದೆ. ಹೌದು, ಸ್ವಲ್ಪ ಏನು ಜಾಸ್ತಿನೇ ಇದೆ. 24 ತನ್ಮಾತ್ರ ನೋಡ್ತಾ ಇದ್ದೀನಿ. ಅದಲ್ಲಿ ಆದಿದೈವ ಕ್ಲಿಯರ್, ಅದು ಅಭಿಮಾನಿ ದೇವತೆಗಳು, ಅದು ವೆರಿ ಕ್ಲಿಯರ್, ಅಲ್ಲೇನು ಕನ್ಫ್ಯೂಷನ್ ಇಲ್ಲ. ಆದಿಭೂತ ಮತ್ತೆ ಅಧ್ಯಾತ್ಮಕ್ಕೆ ಅಲ್ಲ, ಅಧಿಭೂತ ಅಧಿಯಜ್ಞ ಈ ಶ್ಲೋಕದಲ್ಲಿ ಅಧ್ಯಾತ್ಮ ಬರೋದಿಲ್ಲ. ಅಧ್ಯಾತ್ಮ ಪ್ರೀವಿಯಸ್ ನಲ್ಲಿ ಬಂತಲ್ಲ, ಅದಕ್ಕೂ ಇದಕ್ಕೂ ಸ್ವಲ್ಪ ಕನ್ಫ್ಯೂಷನ್ ಅಂತ ಓವರ್ಲ್ಯಾಪ್ ಇದೆ. ಸರಿ. ಪ್ರಶ್ನೆ ಕೇಳ್ತೀನಿ, ಆಮೇಲೆ ನೀವು ಉತ್ತರ ಕೊಡ್ರಿ. ಈಗ ಇದು ಆದಿಭೂತ ಅಂದ್ರೆ ಪಂಚಭೂತಗಳು, ಅದು ಕರೆಕ್ಟ್ ಆಗಿ ಅದು ಅರ್ಥ ಆಯ್ತು. ಪಂಚಭೂತಗಳಷ್ಟೇ, ಪ್ಯೂರ್ಲಿ ಜಡ. ಅದ್ರ ಮೇಲೆ ನೀವು ಮನಸ್ಸು ಬುದ್ಧಿ ಆಡ್ ಮಾಡಿದ್ರೆ ಅದು ಅಧ್ಯಾತ್ಮ ಅಂದ್ರೆ ಜೀವ ಬರ್ತದೆ. ಇಲ್ಲದ್ರ ಬರೀ ಜಡಾನೆ. ಆ ಕ್ಲಾರಿಫಿಕೇಶನ್ ಕರೆಕ್ಟಾ ಅಥವಾ ಇನ್ನೇನೋ ಅದಕ್ಕೆ ಆಡ್ ಮಾಡ್ಬೇಕು? ಅಧ್ಯಾತ್ಮ ಅಂತಂದ್ರೆ ನೋಡಿ, ದೇಹ ಇಂದ್ರಿಯ ಅಂತಃಕರಣ ಅಂತ ಒಂದು, ಅಥವಾ ಜೀವ ಅಂತಾನು ಇಟ್ಕೊಳ್ಬಹುದು. ಸರಿನಾ? ಆಯ್ತು, ಇದು ಮುಗಿದು ಅಧ್ಯಾತ್ಮದ ಬಗ್ಗೆ ಮುಗಿದೋಯ್ತು. ಅಧಿಭೂತ ಅಂತಂದ್ರೆ ಅಧಿಭೂತ ಅದೇ ಜೀವರಿಗೆ ಬಹಳ ಉಪಕಾರಕವಾದಂತಹ ಹುಟ್ಟು ಸಾವುಗಳು ಉಳ್ಳಂತಹ ವಸ್ತುಗಳೇನೆ ಅಧಿಭೂತ ಅಂತ ಕರೆಸ್ಕೊಳ್ಳುತ್ತೆ. ಪಂಚಭೂತಗಳು ಹೌದು. ಯಾಕೆ? ಸೃಷ್ಟಿಯ ಆದಿಯಲ್ಲಿ ಹುಟ್ಟತ್ತೆ, ಸೃಷ್ಟಿಯ ಕೊನೆಯಲ್ಲಿ ನಾಶವಾಗತ್ತೆ. ಆದ್ದರಿಂದ ಅವುಗಳೂ ಕೂಡ ಅಧಿಭೂತವಾಗುತ್ತೆ. ಪಂಚೇಂದ್ರಿಯದು ಪಂಚಭೂತಗಳು ಎರಡು ಸೇರ್ಕೊಂಡು ಯಾವ್ದು ಪಂಚೇಂದ್ರಿಯದು
ಕೈಯು ಕಾಲು ಮಾತಾಡೋದು ಎಲ್ಲ ಯಾವ್ದ್ಯಾವ್ದು ಹುಟ್ಟು ಸಾವುಗಳಿದ್ದುಕೊಂಡು ಹುಟ್ಟು ಸಾವು. ಮನುಷ್ಯರಿಗೆ ಉಪಕಾರಕವಾಗಿವೆ ಎಲ್ಲವೂ ಬರುತ್ತೆ. ಓಕೆ, ಅರ್ಥ ಆಯ್ತು. ಅಂದ್ರೆ ಆಚಾರ್ಯ ಅದು ಜೀವ ಅಂತಾನೆ ಇಲ್ಲ, ಜಡವಸ್ತುನು ಆಗ್ಬಹುದಾಗಾರೆ. ಜಡನೇ, ಹೌದು 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 ಜಡ ಹೌದು ಹೌದು ಹೌದು. ಸರಿ. ಇದು ಸಬ್ಸೆಟ್. ಅದನ್ನ ಜಡದ ಮೇಲೆ ನೀವು ಮನಸ್ಸು, ಬುದ್ಧಿ, ಇದು ಅಹಂಕಾರ ತತ್ವ ನಾನು ಹಾಕಿದ್ರೆ ಅದೇ ಹೇಳಿದೆ, ಈಗ ಸೆಕೆ ಆಯ್ತು, ಫ್ಯಾನ್ ಹಾಕ್ತಿರಿ, ಅದರಿಂದ ನೀವು ಉಪಕೃತರಾದ್ರಿ, ಜಡ ಅಲ್ವಾ ಅದು? ಕರೆಕ್ಟ್. ಸರಿ, ಫ್ಯಾನ್ ಒಂದು ಹುಟ್ಟಿದೆ, ಫ್ಯಾನ್ ಒಂದು ಸಾವಿದೆ. ಹೌದು. ಓಕೆ, ಸರಿ ಸರಿ ಆಚಾರ್ಯ. ಆದರೆ ಬೇರೆ ಜೀವಗಳು ಹುಟ್ಟು ಸಾವು ಇದ್ದು ಇನ್ನೊಂದು ಜೀವಕ್ಕೆ ಅನುಕೂಲ ಆಗತ್ತೆ ಅನ್ನೋದಾದ್ರೂ ಅದು ಅಧಿಭೂತ ಆಗಕ್ ಸಾಧ್ಯ ಇಲ್ಲ. ನಾವು ಕೂಡ ಮತ್ತೊಬ್ಬರಿಗೆ ಅಧಿಭೂತರಾಗಬಹುದು. ಆಗಬಹುದು. ಹೌದು ಹೌದು. ಸರಿ ಸರಿ, ಓಕೆ. ಅಧಿಯಜ್ಞ ಅಂದ್ರೆ ಪರಮಾತ್ಮನೇನೆ, ಅಲ್ಲಿ ಸಂಶಯವೇ ಬೇಡ, ನಾವು ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ, ಅದ್ರಲ್ಲಿ ಡೌಟ್ ಇಲ್ಲ. ಹಾ. ಸರಿ ಸರಿ ಆಚಾರ್ಯ, ಈ ಕನ್ಫ್ಯೂಷನ್ ಇತ್ತು ಅಧಿಭೂತದ್ದು. ಓಕೆ, ಕ್ಲಿಯರ್ ಆಯ್ತು. ಸರಿ ಸರಿ, ಹಾಗಾದ್ರೆ ಇವತ್ತಿನ ಪಾಠ ಮುಗಿಸೋಣ. ಶ್ರೀಕೃಷ್ಣ ಅರ್ಪಣಮಸ್ತು. ಕೃಷ್ಣ ಅರ್ಪಣ. ನಮಸ್ಕಾರ.